ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಾನು ಇನ್ನೊಂದು ಟ್ರಿಕ್ಕನ್ನು ಹೇಳ್ಕೊಡಕತ್ತೀನಿ ಬ್ಲೌಸ್ ಒಳಗೆ ಏನಪ್ಪ ಅಂತಂದ್ರೆ, ನಾನು ಈ ಬ್ಲೌಸನ್ನು ಆಲ್ಮೋಸ್ಟ್ ಇದನ್ನು 1/2 ಇಂಚ್ ಆಗೈತಿ. ಇದಕ್ಕೂ ಸಹ ನಾನು ಬ್ಯಾಕ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್, ಫ್ರಂಟ್ ನೆಕ್ಕಿಗೂ ಥ್ರೆಡ್ ಪೈಪಿಂಗನ್ನು, ಮತ್ತು ನೋಡಿರಿ ಬ್ಯಾಕ್ ಸೈಡ್ ಬೆನ್ನೊಳಗೆ ಜಸ್ಟ್ ಅಲ್ಲಿನೂ ನಾನು ಥ್ರೆಡ್ ಪೈಪಿಂಗನ್ನು ಮಾಡೀನಿ. ಈ ರೀತಿ ನಾನು ಎಲ್ಲ ಮಾಡಿಕೊಂಡು ಜಸ್ಟ್ ಈಗ ಸ್ಲೀವ್ ಜೋಡಿಸೋದು, ನೆಕ್ಸ್ಟ್ ಫಿಟ್ಟಿಂಗ್ ಮಾಡೋದು. ಫಿಟ್ಟಿಂಗ್ ಯಾವ ರೀತಿ ನಾವು ಫೈನಲಾಗಿ ಟಚ್ ಕೊಡಬೇಕು, ಫೈನಲಾಗಿ ಹೆಂಗೆ ಫಿಟ್ಟಿಂಗ್ ಮಾಡಬೇಕಂತ ಇವತ್ತಿನ ವಿಡಿಯೋದೊಳಗೆ ನಿಮಗೆ ಹೇಳ್ಕೊಡ್ತೀನಂತ. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ, ನೋಡೋಣಂತ ಬರ್ರಿ. ನೋಡಿರಿ, ಈಗ ಯಾವಾಗಲೂ ನಾವು ಏನು ಸ್ಲೀವ್ ಅಟ್ಯಾಚ್ ಮಾಡು ಬಿಫೋರ್ ನಾವೇನು ಮಾಡಬೇಕು, ಈ ಲೆಂತನ್ನು ಕರೆಕ್ಟಾಗಿ ಇಟ್ಕೋಬೇಕು. ಅಂದಾಗ ಮಾತ್ರ ನಮ್ಗೆ ಸ್ಲೀವ್ ಜಾಯಿಂಟಿಂಗ್ ಒಳಗೆ ಪ್ಲಸ್ ಮಾರ್ಕ್ ಬರ್ತೈತಿ. ಪ್ಲಸ್ ಮಾರ್ಕ್ ಬಂತಪ್ಪ ಅಂದ್ರೆ ನಮ್ಮ ಬ್ಲೌಸ್ ಕರೆಕ್ಟ್ ಆಗ್ತೈತಿ. ಇದು ಒಂದು ಹೆಚ್ಚು ಒಂದು ಕಡಿಮೆ ಇತ್ತಪ್ಪ ಅಂದರೆ ನಮ್ಮ ಶೋಲ್ಡರ್ ಡ್ರಾಪ್ ಆಗ್ಬೋದು, ಮತ್ತು ಆರ್ಮೋಲ್ ರಿಂಕಲ್ಸ್ ಬರ್ಬೋದು, ಏನಾದರೂ ಒಂದು ಸಮಸ್ಯೆ ಬ್ಲೌಸಲ್ಲಿ ಕಾಣುತ್ತೆ. ನಾವು ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಅಂದರೆ ಪ್ರಾಬ್ಲಮ್ಸ್ ಬರುವುದಿಲ್ಲ. ಅದಕ್ಕೆ ನಾನು ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಏನು ಮಾಡಿರಿ, ಸ್ಟ್ರೇಟಾಗಿ 4 ಪೀಸಸ್ ನೋಡಿರಿ, 1 2 3 4 4 ಪೀಸಸ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ನೋಡ್ತಾ ಇರ್ಬೋದು ನೀವು. ಇದನ್ನು ಕರೆಕ್ಟಾಗಿ 4 ಕರೆಕ್ಟಾಗಿ ಸೈಜ್ ಒಳಗೆ ಇರಬೇಕು. ನಮ್ಮದು ಬ್ಲೌಸಿಂದ ಲೆಂತ್ ಏನಿರ್ತೈತಲ್ರಿ, ಸೈಡ್ ಬ್ಲೌಸ್ ಏನು ಮಾಡಿರಿ, ಈ ರೀತಿ ಉಲ್ಟಾ ಮಾಡ್ಕೊರಿ. ಉಲ್ಟಾ ಮಾಡಿಕೊಂಡು ಅದರದ್ದು ಲೆಂತ್ಗೆ ಇದನ್ನು ಈ ರೀತಿಯಾಗಿ ನೀವು ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಅದು ಎಷ್ಟು ಇರುತ್ತಲ್ಲ ಅವ್ರದ್ದು ಲೆಂತ್ ನೀವೇನಾದರೂ ಬ್ಲೌಸ್ ಒಳಗೆ ಲೆಂತ್ ಹೆಚ್ಚು ಮಾಡಿದ್ರಿ ಅಂದ್ರೆ, ಎಷ್ಟು ಹೆಚ್ಚು ಮಾಡಿರ್ತಿರಲ್ಲ ಅರ್ಧ ಇಂಚ್ ಹೆಚ್ಚು ಮಾಡಿರಿ ಅಂತ ತಿಳ್ಕೊರಿ ಲೆಂತ್ ಒಳಗೆ. ಅವಾಗ ಇಲ್ಲಿ ಏನು ಮಾಡ್ಬೋದು, ಅರ್ಧ ಇಂಚನ್ನು ಹೆಚ್ಚಿಗೆ ತೊಗೋಬೇಕು. ಮತ್ತು ಅದೇ ಸೈಜನ್ನು ತೊಗೊಂಡ್ರಂದ್ರೆ ಆರ್ಮೋಲ್ಸ್ ಭಾಳ ಡೌನ್ ಆಗಿಬಿಡ್ತೈತೆ ರೀ. ಅವ್ರ ಸೈಜ್ಗಿಂತ ಭಾಳ ಡೌನ್ ಆತಪ್ಪ ಅಂದ್ರೆ ನಿಮ್ಗೆ ಚೆಸ್ಟ್ ಒಳಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರ್ತೈತೆ. ಅದಕ್ಕೆ ಕರೆಕ್ಟಾಗಿ ನೋಡಿರಿ ಈ ರೀತಿಯಾಗಿ ನಾನು ಈ ರೀತಿ ಸೀದಾ ಕಟ್ ಮಾಡಿ ಇಟ್ಕೊಂಡು ನೋಡಿರಿ. ಇದು ಫ್ರಂಟ್ ಆರ್ಮೋಲು, ಬ್ಯಾಕ್ ಆರ್ಮೋಲು ಎಷ್ಟು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬಂದೈತಿ. ಇದೇ ರೀತಿ ಶೇಪ್ ಒಳಗೆ ಬರಬೇಕು. ಇದೇ ರೀತಿ ಇದು ಬ್ಯಾಕ್ ಸೈಡ್ ಜಾಸ್ತಿನೇ ಇರಬೇಕು, ಫ್ರಂಟ್ ಪಾರ್ಟ್ ಕಡಿಮೆನೇ ಇರಬೇಕು. ನೀವು ಕಟಿಂಗ್ ಮಾಡೋದು ಮುಂದೆ ನೋಡಿರ್ಬೋದು, ಫ್ರಂಟ್ ಪಾರ್ಟ್ 3/4 ಇಂಚ್ ತೊಗೊಂಡು ಬಂದರೆ ಇದು 1/4 ಇಂಚ್ ತೊಗೊಂಡಿರ್ತೀವಿ. ನೋಡ್ತಾ ಇರ್ಬೋದು, ಅರ್ಧ ಇಂಚ್ ಇರುತ್ತೆ. ಅದೇ ಅರ್ಧ ಇಂಚ್ ಇಲ್ಲಿ ನಮಗೆ ಗ್ಯಾಪ್ ಸಿಗ್ತಾಯಿತಿ. ಅದನ್ನು ನಾವು ನೋಡ್ಕೊಳ್ಬೇಕು. ಈಗ ಇಲ್ಲೊಂದು ನಾನು ಗುಂಪಿನ ಹಾಕೀನಿ, ಅದನ್ನು ತೆಗೆದು ಜಸ್ಟ್ ನಿಮಗೆ ತೋರಿಸ್ತೀನಿ. ಸ್ಲೀವ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಈಗ ನೋಡಿರಿ, ಫಸ್ಟ್ ಈ ರೀತಿ ಬಟ್ಟೆನ ಇಟ್ಕೋಬೇಕು. ಇಟ್ಕೊಂಡು ನೋಡಿರಿ, ಇಲ್ಲೊಂದು ಸ್ವಲ್ಪ ಈ ಕಡೆ ಬಟ್ಟೆ ಜಾಸ್ತಿ ಐತಿ, ಅದನ್ನೇನು ಅದ್ರ ಬಗ್ಗೆ ಏನಿದೆ ಮಾಡಬೇಡ್ರಿ. ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಟ್ರಿಮ್ ಮಾಡಿಬಿಡ್ರಿ, ಮುಗೀತು. ನೋಡಿ, ಈ ರೀತಿ ಟ್ರಿಮ್ ಮಾಡಿರಿ. ಟ್ರಿಮ್ ಮಾಡಿದ ಮೇಲೆ ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ನಾನು ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಫ್ರಂಟ್ ಪಾರ್ಟಿಗೆ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಡಿರ್ತೀನಿ. ಈ ರೀತಿ ನೀವು ಏನಾದರೂ ಒಂದು ಟ್ರಿಕ್ಕನ್ನು ಇಟ್ಕೋಬೇಕು. ಇಲ್ಲ ಒಂದು ಚಾಕ್ ಪೀಸ್ಗೆ ಮಾರ್ಕ್ ಹಾಕೋಬೇಕು. ಈ ರೀತಿ ಈ ಕಡೆ ಸೈಡ್ ಎಷ್ಟು ಹಾಕೋಬೇಕು, ಈ ಕಡೆ ಹಾಕೋಬಾರ್ದು. ಇಲ್ಲಿ ಮಾರ್ಕ್ ಹಾಕಿದ್ದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗ್ಬೇಕು. ನೋಡಿರಿ, ಈಗಿದೆ ಇದು ಮಾರ್ಕ್ ಹಾಕಿದ್ದು ಫ್ರಂಟ್ ಪಾರ್ಟ್, ಇದು ನಮ್ಮದು ಫ್ರಂಟ್ ಪಾರ್ಟ್. ಓಕೆ, ಈಗ ಇದನ್ನ ಏನು ಮಾಡಬೇಕು, ಯಾವ ರೀತಿ ಸ್ಲೀವ್ ಜಾಯಿಂಟ್ ಮಾಡಬೇಕಂದ್ರೆ, ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಲ್ಲಿ ಒಂದು ಕಚ್ ಹಾಕಿರ್ತೀವಿ, ಅಲ್ಲಿನೂ ನಾವು ಒಂದು ಕಚ್ ಹಾಕೋಬೇಕು. ನೋಡಿರಿ, ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿದಾಗನೇ ಕಚ್ ಹಾಕಿ ಇಟ್ಕೋಬೇಕು. ಇದು ಒಂದು ಅಂದರೆ ನಮ್ಗೆ ಏನಾಗ್ತೈತಿ, ಸ್ಲೀವ್ ಜಾಯಿಂಟಿಂಗು ಭಾಳ ಈಸಿ ಆಗ್ತೈತಿ. ಈಗ ನೋಡಿರಿ, ಈ ಏನು ಸ್ಟಿಚ್ ಹಾಕಿದ್ದು ಒಂದು ನಿಮಗೆ ಲೈನ್ ಕಾಣತ್ತೈತಲ್ಲ, ಈ ಲೈನು, ಈ ಕಚ್ ಹಾಕಿದ ಲೈನ್ ಎರಡೂ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ನೋಡಿರಿ, ಈ ರೀತಿ ಅದು ಇದು ಎರಡೂ ಮ್ಯಾಚ್ ಮಾಡಬೇಕು. ಮಾಡಿ ಈ ರೀತಿ ಒಂದು ಗುಂಪಿನನ್ನು ಹಾಕೋಬೋದು. ಗುಂಪಿನ ಹಾಕೋರಿ, ಒಂದು ಸೂಜಿ ಹಾಕೋರಿ, ನಿಮಗೆ ಏನು ಇರುತ್ತಲ್ಲ ಒಂದು ಪಿನ್ ಹಾಕೋರಿ. ಈ ರೀತಿ ನೋಡಿರಿ, ಈ ಕಡೆ ಸೈಡ್ ನಾವು ಈ ಕಡೆಯಿಂದ ಹೊಲ್ಕೊತ ಬರ್ತೀವಲ್ಲ ರೀ, ಈಗ ಅದಕ್ಕೆ ನಾವೇನು ಮಾಡೋಣ, ಈ ಕಡೆಯಿಂದ ಹಿಂಗೆ ಇಟ್ಕೋತ ಹೋಗೋಣ. ಇಷ್ಟ ಈ ರೀತಿ ನೀವು ಕರೆಕ್ಟಾಗಿ ಇಟ್ಕೊಂಡು ಹೋಗ್ರಿ. ಹಿಡಿದಿನಿಲ್ಲ ರೀ, ಇಲ್ಲೇ ನಾನು ಜಸ್ಟ್ ಸೇಮ್ ವೇದೊಳಗೆ ಅಲ್ಲಿವರೆಗೂ. ಈಗ ನೋಡಿರಿ, ಎರಡೂ ಹಿಂಗೆ ಹಿಡ್ಕೋತ ಹೋಗ್ಬೇಕು. ನೋಡಿರಿ, ನನಗೆ ಕರೆಕ್ಟಾಗಿ ಸಿಗಾಕತ್ತೈತಿ. 1/4 ಇಂಚ್ ಅಷ್ಟೇ, ಅದೇನಿಲ್ಲ ನಡೀತೈತಿ ರೀ. 1/4 ಇಂಚಿನಷ್ಟು ಡಿಫ್ರೆನ್ಸ್ ಬಂದರೆ ಏನೂ ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೋಡಿರಿ, ನಾನು ಜಾಯಿಂಟ್ ಸ್ಟಾರ್ಟ್ ಮಾಡಿದ್ದೇನೆ. ಈ ರೀತಿಯಾಗಿ ಈ ಬಟ್ಟೆನೂ ಜಗ್ಬೇಡ್ರಿ, ಈ ಬಟ್ಟೆನೂ ಜಗ್ಬೇಡ್ರಿ. ಜಸ್ಟ್ ಮೇಲೆ ಅದನ್ನು ಇಟ್ಕೊಂತ ಅಟ್ಯಾಚ್ ಮಾಡ್ಕೊತ ಹೋಗ್ರಿ. ಮತ್ತು ಜಸ್ಟ್ ಒಳಗೊಂದು ಸ್ವಲ್ಪ ನೋಡ್ಕೋತ ಸರಿ ಮಾಡ್ಕೊತ ಸ್ಟಿಚ್ ಮಾಡಿ. ಯಾಕಂದರೆ ಕೆಳಗಿನ ಬಟ್ಟೆ ಮುದುಡಿ ಆಗೋ ಚಾನ್ಸಸ್ ಇರ್ತೈತಿ. ನೋಡ್ತಾ ಇರ್ರಿ, ಇದೇ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗ್ರಿ. ಈ ರೀತಿ ಮಿಡಲ್ ತೆಗೆದು ಬಿಡ್ರಿ. ಇದನ್ನು ತೆಗೆದು ನೋಡಿರಿ, ಈ ಕುಳೆ ಇರುತ್ತಲ್ಲ ಅದು ಬ್ಯಾಕ್ ಸೈಡ್ ಬರಬೇಕು. ಇದು ಬ್ಯಾಕ್ ಸೈಡ್ ನಮ್ಮದು ಈ ಕಡೆ ಬರುವಾಗೆ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಸ್ವಲ್ಪ ಬಟ್ಟೆನ ನೋಡಿರಿ, ಈ ಸ್ವಲ್ಪ ಬಟ್ಟೆನ ಹಿಡಿಬೇಕು. ಇದು ತೆಳಗಿನ ಬಟ್ಟೆನ ಸ್ವಲ್ಪ ನೀಟಾಗಿ ಇಟ್ಕೊಂಡು ಇಷ್ಟ ಸ್ಟಿಚ್ ಮಾಡ್ಕೋತಾ ಬರಬೇಕು.
ಸ್ವಲ್ಪ ಬಟ್ಟೆ ಹಿಡಿದೈತ್ರಿ ಇಲ್ಲಿ ನೋಡಿರಿ. ಈ ರೀತಿ ಇಷ್ಟೇ ಬಟ್ಟೆನ ಹಿಂಗೆ ಹಿಡ್ಕೋತ ಬರ್ಬೇಕು ರೀ. ಯಾವುದೂ ಬಟ್ಟೆನ ಜಗ್ಗಕ್ಕೆ ಹೋಗ್ಬೇಡ್ರಿ, ಕಡಿಮೆ ಬೀಳ್ತೈತೆ ತಡಿ ಇಲ್ಲಿ ಅಂತೇಳಿ. ನೋಡಿರಿ ಆ ಕಡೆ 1/4 ಇಂಚ್ ಕಡಿಮೆ ಬಿತ್ತು ನನಗೆ, ಇಲ್ಲಿ 1/4 ಇಂಚ್ ಕಡಿಮೆ ಬಿತ್ತು. ಏನೂ ಪ್ರಾಬ್ಲಮ್ ಇಲ್ಲ, ಇರಲಿ ನಡೀತೈತಿ. ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಹಾಕಬೇಕು. ಯಾವಾಗಲೂ ಬ್ಲೌಸ್ ಸ್ಲೀವ್ ಅಟ್ಯಾಚಿಂಗಿಗೆ 2 ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ರೀತಿ ನೋಡಿರಿ ಕರೆಕ್ಟಾಗಿ ನಮ್ಮದು ಸ್ಲೀವ್ ಅಟ್ಯಾಚಿಂಗ್ ಆಯಿತು. ಫಿಟ್ಟಿಂಗ್ ಮಾಡೋದು ನೋಡಿರಿ ಎಷ್ಟು ಕರೆಕ್ಟಾಗಿ ಬಂತಲ್ರಿ. ಏನು ಹೆಚ್ಚು ಕಡಿಮೆ ಏನೂ ಇಲ್ಲ. ಇದನ್ನು ಏನು ಇದು ಮಾಡಬೇಡ್ರಿ. ಜಸ್ಟ್ ನೀವು ಇದು ಎಡ್ಜ್ ಕರೆಕ್ಟಾಗಿ ಬಂದಿತ್ತಲ್ಲ, ಇಷ್ಟನ್ನು ಇದೇ ರೀತಿ ಇನ್ನೊಂದು ಸ್ಲೀವನ್ನು ಜೋಡಿಸ್ಕೊಂಡು ಬರ್ತೀನಿ ರೀ. ನೋಡಿರಿ ಸೇಮ್ ಮೆಥಡ್ ಒಳಗೆ ಜಸ್ಟ್ ಏನು ಚೇಂಜಸ್ ಇಲ್ಲ. ಜಸ್ಟ್ ನಾನು ಸ್ವಲ್ಪ ಜಾಸ್ತಿ ಅನ್ಸಾಕತ್ತೈತಿ, ಕಟ್ ಮಾಡಿ ತೆಗೆದು ನೋಡಿರಿ. ಈಗ ನಾನು ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡು ಬಂದೆ. ನೋಡಿರಿ 2 ಕಡೆನೂ ಸ್ಲೀವ್ ಆಗೈತಿ. ಈಗ ಏನು ಮಾಡೋಣ ನೋಡಿರಿ, ಈ ಕಡೆ ಸ್ಲೀವ್ ಆಗೈತಿ, ಹಚ್ಕೊಂಡಿನಿ. ಈಗ ಏನು ಮಾಡೋಣ, ಸೈಡ್ ಫಿಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಭಾಳ ಈಸಿ ಟ್ರಿಕ್ ಒಳಗೆ ಮಾಡ್ತೀನಿ ನಾನು. ಈ ವಿಡಿಯೋದೊಳಗೆ ನಿಮಗೆ ಸೈಡ್ ಫಿಟ್ಟಿಂಗನ್ನು ತೋರಿಸ್ತೀನಿ. ನಾನು ಹಿಂದೆ ಸಾಕಷ್ಟು ವಿಡಿಯೋದೊಳಗೆ ಇದು ಬ್ಲೌಸ್ ಕಟ್ಟಿಂಗನ್ನು ಸ್ಟಿಚಿಂಗನ್ನು ತೋರಿಸಿದ್ದೀನಿ. ಮುಂದೆ ಬರುವಂಥ ವಿಡಿಯೋದೊಳಗೂ ಇನ್ನೂ ಹೊಸ ಟ್ರಿಕ್ಗಳ ಮುಖಾಂತರ ನಿಮಗೆ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ನೋಡಿರಿ ಇಲ್ಲಿ ನಮಗೊಂದು 2 ಇಂಚಿನಷ್ಟು ಬಿಟ್ಟು, ಇಲ್ಲಿ 2 ಇಂಚಿನಷ್ಟು ಬಿಡಬೇಕು. ಬಿಟ್ಟು ಒಂದು ಸ್ಟಿಚ್ ಹಾಕೋಬೇಕು. ನೋಡಿರಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿರಿ ಈ ರೀತಿಯಾಗಿ ಇಲ್ಲಿವರೆಗೂ ಬರಬೇಕು. ಅಂದರೆ ಈ ಏನು ಫ್ರಂಟ್ ಪಾರ್ಟ್ ಐತಲ್ಲ ಹಾಫ್ ಪೋರ್ಷನ್ ತನಕ ಬರಬೇಕು. ಇಲ್ಲಿ ಸ್ಟಾಪ್ ಮಾಡಿರಿ. ಈಗ ಏನು ಮಾಡಿರಿ, ಜಸ್ಟ್ ಸ್ಲೀವನ್ನು ಈ ರೀತಿಯಾಗಿ ಕರೆಕ್ಟಾಗಿ ಜೋಡಿಸಿ ಇಟ್ಕೋರಿ. ಇಟ್ಕೊಂಡು ನಿಮ್ಗೆ ಏನಾದರೂ ಇರುತ್ತಪ್ಪ ಅಂದ್ರೆ ಒಂದು ಗುಂಪಿನ ಹಾಕ್ಕೊಂಡು ಬಿಡ್ರಿ, ಯಾಕಂದ್ರೆ ಬಟ್ಟೆ ಸರಿದಾಡೋ ಚಾನ್ಸಸ್ ಇರ್ತೈತಿ. ಈ ರೀತಿ ಹಾಕೋರಿ. ನೋಡಿರಿ ಈ ರೀತಿ ನಾವೇನು ಮಾಡಬೇಕು, ಈ ಪಾರ್ಟನ್ನು ಕರೆಕ್ಟಾಗಿ ಇಟ್ಕೋಬೇಕು. ಈ ರೀತಿ ಅವ್ರದ್ದು ಬ್ಲೌಸ್ ಏನಿರುತ್ತಲ್ರಿ ಅದನ್ನು ತೊಗೋಬೇಕು. ಓಕೆ ನೋಡಿರಿ ಅವ್ರದ್ದು ಬ್ಲೌಸಿಂದ ಏನೈತಿ ಆರ್ಮೋಲ್ ಇಲ್ಲಿರುತ್ತಲ್ರಿ ಇದನ್ನು ಆರ್ಮೋಲ್ ಶೇಪನ್ನು ತೊಗೋಬೇಕು. ಅದನ್ನು ಈ ರೀತಿ ಕರೆಕ್ಟಾಗಿ ಈ ರೀತಿ ಅದನ್ನು ಹಿಡಿಬೇಕು, ಇದನ್ನು ಹಿಡಿಬೇಕು. ಕರೆಕ್ಟಾಗಿ 2 ಜಗ್ಗಿನ ಹಿಡಿದು ಸ್ಟಿಚ್ ಮಾಡಬೇಕು. ಸಾರಿ ಫ್ರೆಂಡ್ಸ್, ಸ್ಟಿಚ್ ಎಲ್ಲ ಜಸ್ಟ್ ಮಾರ್ಕ್ ಮಾಡಬೇಕು. ನೋಡಿರಿ ಈ ರೀತಿಯಾಗಿ ಕರೆಕ್ಟಾಗಿ ಈ ಎಡ್ಜ್ ಸ್ಟಿಚ್ಚಿಂದ ಎಡ್ಜ್ ಕರೆಕ್ಟಾಗಿ ನೋಡಿ ಇಲ್ಲಿ ಹಿಡಿದು ಇಲ್ಲೊಂದು ಈ ರೀತಿ ಒಂದು ಮಾರ್ಕ್ ಹಾಕೋಬೇಕು. ಓಕೆ ಸ್ಲೀವು ಇದಕ್ಕಿಂತ ಸ್ವಲ್ಪ ಲೆಂತ್ ಹೇಳ್ಯಾರ, ಶಾರ್ಟ್ ಹೇಳ್ಯಾರ. ಜಸ್ಟ್ ನಾನು ಅಲ್ಲಿಂದ ಒಂದು 1/4 ಇಂಚಿನಷ್ಟು ಲೂಸಿಂಗ್ ತೊಗೋತೀನಿ. ನೋಡಿರಿ ಇಲ್ಲಿಗೆ ತೊಗೋತೀನಿ, ಜಸ್ಟ್ ಇಲ್ಲಿ ಸ್ಟಿಚ್ ಇಲ್ಲಿಗೆ ತೊಗೋತೀನಿ. ಇದು ಒಂದು ನೆಕ್ಸ್ಟ್ ಇದು ಏನು ಬರುತ್ತೆ ಈ ರೀತಿ ಒಂದು ಸ್ಟಿಚ್ ಬರುತ್ತೆ. ಈಗ ನೋಡಿರಿ ಇಲ್ಲಿ ಸ್ಟಾಪ್ ಮಾಡಿದ್ರಲ್ಲಿ ಹೌದಲ್ಲ, ಇದನ್ನು ಸ್ಟಾಪ್ ಮಾಡಿದ್ದೆ ಇಷ್ಟೇ ಹಿಡ್ಕೊಂಡು ಸೀದಾ ಈ ಲೈನಿಗೆ ಬರಬೇಕು. ಫಸ್ಟ್ ಈ ಲೈನ್ ಈ ಪಾಯಿಂಟ್ ಟಚ್ ಮಾಡಬೇಕು. ಇಷ್ಟು ಬಂದ್ರಲ್ಲ, ನೆಕ್ಸ್ಟ್ ಇಲ್ಲೆಲ್ಲ ಸ್ಲೀವನ್ನು ಕರೆಕ್ಟಾಗಿ ಇಟ್ಕೊಂಡು ನೆಕ್ಸ್ಟ್ ಇದನ್ನು ಇಲ್ಲಿಂದ ಮತ್ತೆ ಸೀದಾ ಅಂದರೆ ನಿಮಗೆ ಲೈನ್ ಸೀದಂಗೆ ಬರ್ತೈತಿ. ಫಿಟ್ಟಿಂಗು ಕರೆಕ್ಟಾಗಿ ಕುಂದಿರುತ್ತೆ. ಈ ಒಂದು ಲೈನ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಈ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಬೇಕು. ನೀವು ಫಿಟ್ಟಿಂಗಿಗೆ ಪರ್ಫೆಕ್ಟಾಗಿ ಬೇಕಂದ್ರೆ ಈ ರೀತಿಯಾಗಿ ನಾನು ಹೇಳುವಂಥ ಮೆಥಡ್ ಒಳಗೆ ಸ್ಟಿಚ್ ಮಾಡಿ ನಿಮಗೇನಾಗುತ್ತೆ ಕರೆಕ್ಟಾಗಿ ಬರ್ತೈತಿ. ನೋಡಿ ಏನು 2 ಇಂಚಿನಷ್ಟು ಬಟ್ಟೆ ಐತಲ್ಲ, ಇದು ಸೇಮ್ ಅದೇ ಬಿಡ್ತೊಳಗನ ಈ ರೀತಿ ಒಂದು ಸ್ಟಿಚ್ ಹಾಕೊಂಡು ಬರಬೇಕು. ನೋಡಿರಿ ಇದೇನು ಎಕ್ಸ್ಟ್ರಾ ಬಟ್ಟೆ ಐತಲ್ಲ, ನೀವು ಏನು ಸ್ಟಿಚ್ ಹಾಕಿದ್ವಲ್ಲ ಸ್ಟಿಚ್ಚಿನ ಬಾಜುನ ನಾವು ಇದನ್ನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದ್ಬೋದು. ನಿಮ್ಗೆ ಹೇಳಿದ್ನಲ್ರಿ ಫ್ರೆಂಡ್ಸ್, 1/4 ಇಂಚ್ ಡಿಫ್ರೆನ್ಸ್ ಬಂದರೆ ಏನೂ ವರಿ ಮಾಡಬೇಡ್ರಿ ಅಂತೇಳಿ. ನೋಡಿರಿ ಏನು ನಿಮಗೆ ಏನೂ ಇದು ಅನ್ನಿಸ್ಲಿಲ್ಲ, ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ನೋಡಿರಿ ಎಷ್ಟು ಸ್ಟ್ರೇಟಾಗಿ ನಿಮಗೆ ಲೈನ್ ಬಂದೈತಿ. ಜಸ್ಟ್ ಶಾರ್ಟ್ ಸ್ಲೀವಿಗೆ ಒಂದು ಸ್ವಲ್ಪ ಈ ರೀತಿ ಕ್ರಾಸ್ ಬರುತ್ತೆ, ಅದನ್ನು ಏನೂ ಪ್ರಾಬ್ಲಮ್ ಮಾಡ್ಕೊಬೇಡ್ರಿ. ಮತ್ತು ಅವರು ಫ್ಯಾಟ್ ಇದ್ದರೆ ಈ ರೀತಿ ಬರುತ್ತೆ, ಸ್ಲಿಮ್ ಇದ್ದರೆ ಜಸ್ಟ್ ಅದು ಒಳಗನೆ ಬಂದು ಬರ್ತೈತಿ. ಇದು ಏನೂ ವರಿ ಇಲ್ಲ ಮ್ಯಾಮ್, ವರಿ ಇಲ್ಲರಿ, ಕರೆಕ್ಟಾಗಿ ಬಂದೈತ್ರಿ. ಅವ್ರ ಫಿಟ್ಟಿಂಗು ನನ್ನ ಕಡೆ ಭಾಳ ಅವ್ರು ಬ್ಲೌಸ್ ಹಾಕತ್ತಾರ, ಹೀಗಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗು ಬರ್ತಾವೆ ನಾವು. ಇಲ್ಲಿ ನೋಡಿರಿ ಈ ರೀತಿಯಾಗಿ ಮತ್ತೆ ಹೊಳ್ಳಿ ನಾವು ಏನು ಮಾಡಬೇಕು, 2 ಇಂಚಿನಷ್ಟು ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೀವು ಏನು ಮೆಜರ್ಮೆಂಟ ತೊಗೊಳ್ಳೋದು ಬೇಡ. ನಾನು ನಿಮ್ಗೆ ಏನು ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತೀನಲ್ಲ ಆ ಟ್ರಿಕ್ಸನ್ನು ಫಾಲೋ ಮಾಡ್ಕೊಂಡ್ರೆ ಅಂದರೆ ನೀವು ಏನು ತೊಗೊಳ್ಳೋದೇ ಬೇಕಾಗೋದಿಲ್ಲ. ಜಸ್ಟ್ ಒಂದು ಏನು ತೊಗೋರಿ ಅಂತಂದ್ರೆ, ಈ ಏನು ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಬಿಟ್ಟು ಈ ಎಡ್ಜಿಗೆ ಇದನ್ನು ಹಿಡಿಬೇಕು, ಈ ಎಡ್ಜಿಗೆ ಇದನ್ನು ಹಿಡಿಬೇಕು. ನೋಡಿರಿ ಕರೆಕ್ಟಾಗಿ ನಿಮಗೆ ಸ್ಟಿಚ್ ಬಂದೈತೆ. ನೋಡಿರಿ ಅದೇ ರೀತಿನ ಇಲ್ಲಿನೂ ಅರ್ಧವರೆಗೆ ಬರುವವರೆಗೂ
ಸೇಮ್ ಸ್ಟ್ರೇಟ್ ಸ್ಟಿಚ್ ಹಾಕಿ ಸ್ಟಾಪ್ ಮಾಡಬೇಕು. ಈ ರೀತಿಯಾಗಿ ಬಂದು ಸ್ಟಾಪ್, ಇಲ್ಲಿ ಸ್ಟಾಪ್ ಮಾಡಿ ಈಗೇನು ಮಾಡೋದು, ಕರೆಕ್ಟಾಗಿ ಪಾಯಿಂಟ್ಸನ್ನು ಹಿಡಿಬೇಕು. ಏನು ನಿಮಗೆ ಕಾರ್ನರ್ದು ಬಂದಿತ್ತಲ್ಲ, ಜಸ್ಟ್ ಇದೇ ರೀತಿ ಅಗಳೇ ಇದ್ರದ್ದು ತೊಗೊಂಡ್ವಲ್ರಿ ಆರ್ಮೋಲ್ದು, ಅದೇ ರೀತಿನ ತೊಗೋಬೇಕು. ಅದೇ ರೀತಿನ ತೊಗೋಬೋದು, ಇಲ್ಲ ಇದನ್ನು ಏನೈತಲ್ಲ ಈ ಕಡೆ ಸೈಡಿಂದ ಅದೇ ರೀತಿನ ಇದನ್ನು ಹಿಂಗೆ ಈ ರೀತಿ ಎಡ್ಜ್ ಇದನ್ನು ಹಿಡಿಬೇಕು, ಈ ಕಡೆ ಈ ಪಾಯಿಂಟ್ ಈ ಕಡೆ ಹಿಡಿಬೇಕು. ಈ ಕಡೆ ಹಿಡಿದು ಈ ರೀತಿ ಬಟ್ಟಿಟ್ಟು ಹಿಂಗೆ ಹೊಳಿಸಿದ್ರೆ ಅಂದರೆ ನಿಮಗೆ ಎಲ್ಲಿ ನಿಮ್ಗೆ ಬಟ್ಟಿಟ್ಟಿರಲ್ಲ ಅಲ್ಲಿ ತಾನೇ ಹಿಂಗೆ ಹೊಳಿಸ್ಬಿಡೋದು. ಹೊಳಿಸಿದ್ರೆ ಅಂದರೆ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಸಿಕ್ಬಿಡ್ತೈತಿ. ನೆಕ್ಸ್ಟ್ ಅದೇ ರೀತಿನ ಸ್ಲೀವಿನ ಫಿಟ್ಟಿಂಗ್ನು ಹಾಕ್ಕೊಂಬಿಡ್ರಿ. ನೋಡಿರಿ ಇಲ್ಲಿಗೆ ಐತಿ, ಜಸ್ಟ್ ಇಲ್ಲಿಗೆ ಹಾಕಾಕತ್ತಿ ನೋಡಿರಿ. ಇಷ್ಟು ಹಾಕ್ಕೊಂಡು ನೋಡಿರಿ ಈಗ ಬ್ಲೌಸನ್ನು ಸೀದಾ ಇಟ್ಕೋರಿ. ನೋಡಿ ಕರೆಕ್ಟಾಗಿ ಬಂತಲ್ರಿ ಫ್ರೆಂಡ್ಸ್, ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು, ಯಾವುದೂ ಹಾಗೆ ಬರೋದಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಆತಪ್ಪ ಅಂದರೆ ನೀವು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಇದೇ ರೀತಿಯೇ ಇಲ್ಲಿನೂ ಸಹ ನೀವೇನು ಮಾಡ್ಬೋದು, ಇಲ್ಲೇ ಬಾಜು ಹಾಕಬೇಡ್ರಿ. ಫಸ್ಟ್ ಏನು ಮಾಡಿರಿ, ಒಂದು ಸೈಡ್ ಲಾಸ್ಟಿಗೆ ಒಂದು ಸ್ಟಿಚ್ಚನ್ನು ಮಾಡಿ ನೋಡಿ ಈ ರೀತಿಯಾಗಿ 2 ಇಂಚ್ನಷ್ಟು ಬಿಟ್ಟು ಒಂದು ನೀವು ಬಟ್ಟೆ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿರ್ತೀರಲ್ಲ ಅಷ್ಟೇ ಸಿಗ್ತೈತೆ ನಿಮಗೆ, ಅಷ್ಟೇ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಿ ನೋಡಿ. ಹೇಳ್ತೀವಿ ಒಂದು ಕಡಿಮೆ ಬಂತಂತ ಏನೂ ಇದು ಮಾಡಬೇಡ್ರಿ. ಎಲ್ಲರದು ಸ್ಟ್ರೇಟ್ ಬರ್ತೈತೆ, ನಿಮ್ದು ಯಾಕೆ ಬರೋಂಗಿಲ್ಲ, ನಮ್ದು ಯಾಕೆ ಬರೋಂಗಿಲ್ಲ ಅಂತೇನು ಮಾಡಬೇಡ್ರಿ. ಎಲ್ಲ ಬ್ಲೌಸಸ್ ಒಳಗೂ ಈ ರೀತಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ರೀ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಒಬ್ಬರು ಪರ್ಫೆಕ್ಟಾಗಿ ಬರೋದು ಭಾಳ ಕಡಿಮೆ. ಈ ರೀತಿ ನೀವೇನು ಇದು ಮಾಡಿಬಿಡ್ರಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡ್ರಿ. ನೋಡಿ ನಿಮ್ಮ ಸ್ಟ್ರೇಟಾಗಿ ಬಂತು. ಎಷ್ಟು ನಮಗೆ ಇಲ್ಲಿ ಬಟ್ಟೆ ಕರೆಕ್ಟಾಗಿ ಸಿಕ್ತಲ್ಲ, ಬ್ಲೌಸ್ ಫಿಟ್ಟಿಂಗ್ ಕುಂತಲ್ಲ ಸಾಕು. ನೋಡಿ ಈ ರೀತಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಅವ್ರದ್ದು ಬ್ಲೌಸ್ ತೊಗೋಬೇಕು. ಇದನ್ನು ಉಲ್ಟಾ ಇಟ್ಟಿರಲ್ಲ, ಅದನ್ನು ಉಲ್ಟಾನ ಇದ್ರೊಳಗೆ ಹಿಡಿಬೇಕು. ಅಂದರೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡೋಕ್ಕೆ ಈಸಿ ಆಗ್ತೈತಿ. ನೋಡಿರಿ ಈ ರೀತಿ ಇದು ವಿಂಗ್ ಪಟ್ಟಿ ಕಡೆಯಿಂದ ಹಿಡಿಯಾಕತ್ತೀನಿ. ನೋಡಿರಿ ಈ ರೀತಿ ಕರೆಕ್ಟಾಗಿ ಹಿಂಗೆ ಎಡ್ಜಿಗೆ ಹಿಡ್ಕೊಂತ ಹೋಗ್ರಿ. ನೋಡಿರಿ ಈ ರೀತಿಯಾಗಿ ನೋಡಿರಿ ಫ್ರೆಂಡ್ಸ್, ಎಷ್ಟು ಕರೆಕ್ಟಾಗಿ ಬಂತು. ನಿಮಗೆ ಏನು ನಾನು ಮೆಜರ್ಮೆಂಟ್ ತೋರಿಸಿದ್ನೇನ್ರಿ, ಏನು ಇದ್ರದ್ದು ವೇಸ್ಟಿನ ಮೆಜರ್ಮೆಂಟ್ ತೊಗೊಂಡಿಲ್ಲ, ಜಸ್ಟ್ ಕರೆಕ್ಟಾಗಿ ನಮಗೆ ಬಂತು. ಇದು ಬ್ಲೌಸ್ ಪರ್ಫೆಕ್ಟ್ ಆಗೈತಿ. ಈಗೇನು ಮಾಡೋಣ, ಇದನ್ನು ನೋಡಿದ ಮೇಲೆ ನಾವಿಲ್ಲಿ ಏನು ಮಾಡಬೇಕು, 4 ಸ್ಟಿಚಸನ್ನು ಹಾಕಬೇಕು. ಈ ರೀತಿ 4 ಸ್ಟಿಚಸನ್ನು ಹಾಕಿಬಿಡೋದು. ಮತ್ತು ಇನ್ನೊಂದು ಫ್ರೆಂಡ್ಸ್ ನಾನು ನಿಮಗೆ ಹೇಳೋದನ್ನು ಮರುತ್ತೆ ಏನಂದರೆ, ಯಾವಾಗಲೂ ಬ್ಲೌಸ್ ಫಿಟ್ಟಿಂಗನ್ನು ಕೆಳಗಡೆಯಿಂದನೇ ಮಾಡಿರಿ. ಫಸ್ಟ್ ಒಂದನೇ ಲೈನ್ ಏನು ಹಾಕ್ತಿರಲ್ಲ ಅದನ್ನು ಕೆಳಗಡೆಯಿಂದನೇ ವೇಸ್ಟ್ ಸೈಡಿಂದನೇ ಮಾಡಬೇಕು. ಒಟ್ಟು ಮ್ಯಾಲೆ ಸ್ಲೀವಿಂದ ಬರಬಾರ್ದು, ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋಂಗಿಲ್ಲ ನಿಮಗೆ. ಯಾವಾಗಲೂ ವೇಸ್ಟ್ ಸೈಡನ್ನ ಫಸ್ಟ್ ಇರಬೇಕು. ಒಂದೇ ಸ್ಟಿಚ್ ಹಾಕೋದು ಮಾತ್ರ. ಮತ್ತು ನೀವು ಉಲ್ಟಾ ಹಂಗೆ ಹಾಕಾತಿರಲ್ರಿ ಅಂತಂದ್ರೆ ಅನ್ಬೋದು, ಫಸ್ಟ್ ಲೈನ್ ಹಾಕೋದು ಅಷ್ಟೇ. ಆಮೇಲೆ ನೀವೇನು ಮಾಡ್ಬೋದು, ಈ ರೀತಿ ಹಾಕ್ಬೋದು. ನೋಡಿರಿ ಈ ರೀತಿ ನಾನು ಸ್ಟಿಚ್ ಹಾಕಿದೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಬ್ಲೌಸ್ ಫಿನಿಶಿಂಗ್ ಮಾಡೋದ್ರಿ. ಅದೇ ರೀತಿ ಈ ಕಡೆ ಸೈಡ್ನು ನಾನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ರೀ. ನೋಡಿರಿ ಬ್ಲೌಸ್ ಲಾಸ್ಟ್ ಫಿನಿಶಿಂಗ್ ಈ ರೀತಿಯಾಗಿ ನೀಟಾಗಿ ಬಂತು. ಈ ರೀತಿ ನೀಟಾಗಿ ಬಂದರೆ ನಿಮ್ಮ ಬ್ಲೌಸು ಪರ್ಫೆಕ್ಟಾಗಿ ಕೊಂಡಿರುತ್ತೆ. ಜಸ್ಟ್ ಇನ್ನೊಂದು ಡೋರಿ ಒಂದು ಹಚ್ಚಿದ್ರೆ ಮುಗಿತೆ. ಡೋರಿ ಬೇಕು, ಡೋರಿ ಕಂಪಲ್ಸರಿ. ಹೀಗಾಗಿ ಡೋರಿ ಅವರು ಲೈಕ್ ಆಗುತ್ತೆ, ಹೀಗಾಗಿ ಅವ್ರು ಇದು ಮಾಡ್ತಾರೆ. ನೋಡಿರಿ ಕಪ್ಸನ್ನು ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದೈತಿ. ನೋಡಿರಿ ನಿಮಗೆ ಕಪ್ಸನ್ನು ಎಷ್ಟು ನೀಟಾಗಿ ಬಂದೈತಿ. ನೀವು ಇದೇ ರೀತಿ ವಿಡಿಯೋಗಳನ್ನು ಬೇಕಂತಂದರೆ ಕಮೆಂಟ್ ಬಾಕ್ಸ್ ಒಳಗೆ ಎಸ್ ಅಂತ ಕಮೆಂಟ್ ಮಾಡಿರಿ. ನಾನು ನಿಮಗೆ ಬ್ಲೌಸ್ ಕಟ್ಟಿಂಗನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ನೋಡಿರಿ ಇದೇ ರೀತಿನ ಯಾವ ರೀತಿ ಟ್ರಿಕ್ಸ್ ಇಟ್ಟು ಫ್ರಂಟ್ ಗ್ಯಾಪ್ ಬರದೆ ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡೋದಂತ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ನೋಡಿರಿ ಕಲ್ತ್ಕೊಳ್ರಿ. ಭಾಳಷ್ಟು ಟ್ರಿಕ್ಸ್ಗಳನ್ನು ಇಟ್ಕೊಂಡು ನೀವು ಬ್ಲೌಸ್ ಕಟ್ ಮಾಡಿದ್ರಿ ಅಂದರೆ ನೋಡಿರಿ ಎಷ್ಟು ಚಂದ ರೌಂಡ್ ಶೇಪ್ ಬಂದೈತಿ. ನೆಕ್ಸ್ಟ್ ನೀನು ವಿಸಿಬಲ್ ಪೈಪಿಂಗು ಮಾಡೀನಿ. ನೋಡಿರಿ ಫ್ರಂಟು ಬ್ಯಾಕು ಎಲ್ಲ ಕಡೆನೂ ಕೊಟ್ಟೀನಿ. ನೋಡಿರಿ ಫ್ರೆಂಡ್ಸ್, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.